ವಿಜಯಪುರ ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕಾಪಾಡುವುದರಿಂದ ಅಪಾಯಕಾರಿ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ರೋಗ ಹರಡುವುದನ್ನು ತಡೆಯಬಹುದೆಂದು ವಿಜಯಪುರ ಪುರಸಭೆ ಮುಖ್ಯಾಧಿಕಾರಿ ಸಂತೋಷ್ ತಿಳಿಸಿದರು. ವಿಜಯಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ರೋಗ ತಡೆ ಕುರಿತು ಹಮ್ಮಿಕೊಂಡಿದ್ದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ. ಸಾಮಾನ್ಯವಾಗಿ ಮಳೆ ನೀರು ನಿಲ್ಲುವ ಕಡೆ ಸೊಳ್ಳೆಗಳ ಕಾಟ ಹೆಚ್ಚಿರುತ್ತದೆ. ಇದನ್ನು ತಡೆಯಬೇಕೆಂದರು. ಡೆಂಗ್ಯೂ ನಿಯಂತ್ರಿಸಬೇಕಾದರೆ ಮೊದಲು ನಾವು ಸೊಳ್ಳೆಗಳ ಉತ್ಪತ್ತಿಗೆ ಕಡಿವಾಣ ಹಾಕಬೇಕು. ಅಲ್ಲದೆ ಸೊಳ್ಳೆಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಕಾಲಕಾಲಕ್ಕೆ ಫಾಗಿಂಗ್ ಮಾಡಬೇಕು. ರಾತ್ರಿ ಮಲಗುವಾಗ ಕಡ್ಡಾಯವಾಗಿ ಸೊಳ್ಳೆ ಪರದೆ ಅಳವಡಿಸಿಕೊಳ್ಳಬೇಕೆಂದ ಅವರು ಮುಖ್ಯವಾಗಿ ಸೊಳ್ಳೆಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುವ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಸೋಂಕನ್ನು ತಡೆಗಟ್ಟಲು ಪೌರಕಾರ್ಮಿಕರು ಶ್ರಮಿಸಬೇಕು ಎಂದರು. ಪುರಸಭೆ ಪರಿಸರ ಅಭಿಯಂತರ ಶೇಖರ್ ಮಾತನಾಡಿ ಮನೆಯ ಬಳಿ ಚರಂಡಿಗಳಲ್ಲಿ ನೀರು ನಿಲ್ಲದಂತೆ ಸರಾಗವಾಗಿ ಹರಿದು ಹೋಗುವಂತೆ ಸ್ವಚ್ಛತೆ ಮಾಡುವ ಜೊತೆಗೆ ಯಾವುದೇ ಘನತ್ಯಾಜ್ಯ ವಸ್ತುಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಲು ಸಲಹೆ ನೀಡುವುದರ ಮೂಲಕ ಆರೋಗ್ಯ ಶಿಕ್ಷಣವನ್ನ ನೀಡಿದರು. ವಾರಕ್ಕೊಮ್ಮೆ ನೀರಿನ ಡ್ರಮ್ಗಳನ್ನು ಒಣಗಿಸಿ ದಿನ ಆಚರಿಸಿ ತೊಟ್ಟಿಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ತೆಂಗಿನ ಚಿಪ್ಪು ಟೈರುಗಳಲ್ಲಿ ನೀರು ಶೇಖರಣೆಯಾಗದಂತೆ ಎಚ್ಚರ ವಹಿಸಬೇಕೆಂದರು. ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾಗೆ ಹರಡದಂತೆ ಏನೇ ಕ್ರಮ ತಗೊಂಡಿದ್ದೀರಾ ಸರ್? ಎಲ್ಲರಿಗೂ ಮೊದಲನಾಗಿ ನಮಸ್ಕಾರ. ಎಲ್ಲ ವಿಜಯಪುರ ಸಾರ್ವಜನಿಕರಿಗೆ ನಾವು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಮ್ಮ ಪೌರಕಾರ್ಮಿಕ ಸಿಬ್ಬಂದಿಗಳ ವತಿಯಿಂದ ಎಲ್ಲ ಚರಂಡಿಗಳು, ರಾಜಕಾಲುವೆಗಳು ಮತ್ತೆ ಎಲ್ಲಿ ನೀರು ಶೇಖರಣೆ ಆಗ್ತಾ ಇರೋದು ಅಲ್ಲೆಲ್ಲ ಸ್ವಚ್ಛತೆಯನ್ನ ಈಗಾಗಲೇ ಹಮ್ಮಿಕೊಂಡಿದ್ವಿ. ಅದನ್ನ ನಾವು ಈ ಎಲ್ಲ ವಾರ್ಡ್ಗಳಿಗೆ ಟೀಮ್ ತರ ಮಾಡಿ ಈಗಾಗಲೇ ನಾವು ಕಾರ್ಯಪ್ರವೃತ್ತವಾಗಿದ್ವಿ. ಅದನ್ನ ನಾವು ತಡೆಗಟ್ಟೋದಕ್ಕೆ ಎಲ್ಲ ಪೌರಕಾರ್ಮಿಕರಿಗೆ ಈಗಲೇ ಸೂಚನೆ ನೀಡಿದ್ವಿ. ಅದರಂತೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಕಾಲರಾ, ಡೆಂಗ್ಯೂ ಬರಬಾರ್ದು ಅಂತ ಈಗಲೇ ಕ್ರಮ ವಹಿಸಿದ್ವಿ. ಸರ್, ಪಟ್ಟಣದ ಜನತೆಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಪಟ್ಟಣದ ಜನತೆಗೆ ನಮ್ಮ ಪುರಸಭೆಯಿಂದ ಅವರ ಶುದ್ಧವಾದ ನೀರನ್ನ ಕಾಯಿಸ್ಕೊಂಡು ಕುಡಿಯೋಕೆ ಹಾಗೂ ಎಲ್ಲೇ ಹೋದ್ರು ಯಾವ ಹೋಟ್ಲಿಗೆ ಹೋದ್ರು ಬಿಸಿನೀರು ಕೇಳಬೇಕನ್ನೋದೇ ನಮ್ಮ ಇದಿರುತ್ತೆ, ದೇಹ ಇರುತ್ತೆ. ಆದ್ರಿಂದ ಅವರು ಎಲ್ಲೇ ಹೋದ್ರೂ ಬಿಸಿನೀರು ಕೊಡಬೇಕಂತ ನಮ್ಮ ಪುರಸಭೆಯಿಂದ ಹೇಳ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಸಂತೋಷ್, ಪುರಸಭೆ ಮುಖ್ಯಾಧಿಕಾರಿ, ಬಿಜೆಪಿ. ಎಲ್ಲ ಸಾರ್ವಜನಿಕರು ನಮಸ್ಕಾರ. ಈ ಸರಿ ಲಾನಿನೋ ಎಫೆಕ್ಟ್ ಇಂದ ತುಂಬಾ ಮಳೆ ಬರೋ ಸಾಧ್ಯತೆ ಇದೆ. ಅದರಿಂದ ಎಲ್ಲ ಸಾರ್ವಜನಿಕರು ತಮ್ಮ ಮನೆಗಳ ಹತ್ರ ಚಿಪ್ಪೆಗಳಲ್ಲಿ, ಟೈರ್ಗಳಲ್ಲಿ ನೀರು ನಿಲ್ದಿರ ನೋಡ್ಕೊಳ್ಳಿ. ಎಲ್ಲ ಮಸ್ಕಿಟೋಸ್ ಇವೆಲ್ಲ ಜಾಸ್ತಿ ಆಗ್ದಿರಾ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ಕೋಬೇಕು ನಾವು. ಆಮೇಲೆ ನೀವು ನೀರು ಕುಡಿಯುವಾಗ ಬಿಸಿ ಮಾಡ್ಕೊಂಡು ಕುಡಿ. RO ಪ್ಲಾಂಟ್ನಿಂದನೇ ಯೂಸ್ ಮಾಡಿ ನೀರು, ಬೇರೆ ಯಾವುದೇ ಯೂಸ್ ಮಾಡಬೇಡಿ. ಸೊ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯವನ್ನು ಯಾವುದೇ ಚರಂಡಿಗಳಲ್ಲಿ ಸುರಿಬೇಡಿ. ಅದರಿಂದ ಅಲ್ಲಿ ನೀರು ನಿಂತು ಅಲ್ಲಿ ಸೊಳ್ಳೆಗಳಿಗೆ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತದೆ. ಅದರಿಂದ ತಮ್ಮ ಮನೆಗಳಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯವನ್ನು ಪುರಸಭೆ ವಾಹನಕ್ಕೆ ನೀಡಿ ಎಲ್ಲ ಕೋಪರೇಟ್ ಮಾಡಬೇಕಂತ ಕೋರ್ಕೊಂತ ಇದ್ದೀವಿ. ತಮ್ಮ ಹೆಸರು ಸರ್? ಶೇಖರ್, ಪರಿಸರ ಅಭಿಯಂತರು, ಪುರಸಭೆ ವಿಜಯಪುರ.